78ರಲ್ಲಿ ಶಾಸಕರಾಗ್ತಾರೆ ಮೊದಲನೇ ಬಾರಿ. ನಾನು ಅವತ್ತಿನ್ನೂ ಹುಟ್ಟಿಲ್ಲ. ಆದ್ರೆ ಅವರು ಸುದೀರ್ಘವಾಗಿ TB ಜಯಚಂದ್ರ ಸಾಹೇಬರು ಸುದೀರ್ಘವಾಗಿ 42ರಿಂದ ಸುಮಾರು 45 ವರ್ಷಗಳ ಕಾಲ ಸುದೀರ್ಘವಾಗಿ ಒಬ್ಬ ಸಜ್ಜನ ರಾಜಕಾರಣಿ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ನೋಡಿ, ಈಗಾಗಲೇ ದೇವಸ್ಥಾನದ ಗಂಟೆ ಹೊಡಿತು. ಒಬ್ಬ ಸಜ್ಜನ ರಾಜಕಾರಣಿ, ಇಂತಹ ಒಬ್ಬ ಅನುಭವಿ ರಾಜಕಾರಣಿಯನ್ನ ಮಂತ್ರಿಮಂಡಲದಲ್ಲಿ ತೆಗೆದುಕೊಳ್ಬೇಕು. ಮಂತ್ರಿಮಂಡಲದಲ್ಲಿ ಅಂತಹ ಒಂದು ನಾಯಕರಿದ್ರೆ ಖಂಡಿತವಾಗಿ ಇಡೀ ನಮ್ಮ ಒಂದು ಕ್ಷೇತ್ರ ಅಲ್ಲ, ಇಡೀ ರಾಜ್ಯಕ್ಕೂ ಸಹ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ. ಯಾಕಪ್ಪ ಅಂತಂದ್ರೆ ಬಹುಶಃ ನಾವಾಗಲೇ ಕಳೆದ ಬಾರಿ ನಾವು ನೋಡಿದೀವಿ. ಕಳೆದ ಬಾರಿ 2013ರಿಂದ 18ರ ಸರ್ಕಾರದಲ್ಲಿ ಅವರು ಒಂದು ಕಾನೂನು ಮಂತ್ರಿಯಾಗಿ, ಸಣ್ಣ ನೀರಾವರಿಯ ಮಂತ್ರಿಯಾಗಿ, ಪಶುಸಂಗೋಪನಾ ಮಂತ್ರಿಯಾಗಿ, ಬಹುಶಃ ಅವರು ಪಶುಸಂಗೋಪನೆ ಮಂತ್ರಿ ಆದಂತಹ ಸಂದರ್ಭದಲ್ಲೇ ಒಂದು ಕುರಿ ಸತ್ರ 5,000 ಅಂತ ಹೇಳಿ ತಂದಿದ್ದು. ಸೊ ಅದೇ ಅಲ್ಲ, ಆಮೇಲೆ ಅವರು ಕಾನೂನು ಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಲಂಬಾಣಿ ತಂಡ ಮತ್ತು ಗೊಲ್ರಟ್ಟಿಗಳನ್ನ ಇವತ್ತು ಕಂದಾಯ ಗ್ರಾಮಗಳನ್ನಾಗಿ ಮಾಡ್ಬೇಕು ಅಂತಂದ್ರೆ ಬಹುಶಃ ಅವರು ಬರೀ ಒಂದು ಸಮಾಜ ಅಲ್ಲ, ಎಲ್ಲ ಸಮುದಾಯಗಳನ್ನ ಒಳಗೊಂಡಂಗೆ ಕೆಲಸ ಮಾಡಿ. ಬಹುಶಃ ನಿಮ್ಮ ಮಾಧ್ಯಮದ ಸ್ನೇಹಿತರಿಗೆ ಗೊತ್ತಿರ್ತಕ್ಕಂಥ ವಿಚಾರ, 16ರಿಂದ 18 ಜಾತಿ ಜನಾಂಗಗಳಿಗೆ ಇವತ್ತು ನಗರ ಪ್ರದೇಶದಲ್ಲಿ ಇವತ್ತು ಜಾಗವನ್ನು ಕೊಟ್ಟು ಆಯಾ ಸಮುದಾಯದ ಒಂದು ಕಾರ್ಯಕ್ರಮಗಳನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಎಲ್ಲ ರೀತಿಯನ್ನು ವ್ಯವಸ್ಥೆ ಮಾಡಿ ಅವರು ಏನಪ್ಪಾ ಅಂತಂದ್ರೆ ಎಲ್ಲಾ ವರ್ಗದವ್ರನ್ನು ಸಹ ಸಮಾನವಾಗಿ ಕೊಂಡೋಗ್ತಕ್ಕಂಥ ನಾಯಕತ್ವ ಇರತಕ್ಕಂತಹ ವ್ಯಕ್ತಿ. ಅಂತಹ ಮನುಷ್ಯನ ಮಂತ್ರಿಮಂಡಲಕ್ಕೆ ತೆಗೆದುಕೊಳ್ಬೇಕು. ಇದು ನನ್ನೊಬ್ಬನ ಆಸೆ ಅಲ್ಲ, ಇದು ಇಡೀ ನನ್ನ ಒಂದು ಸಿರಾ ಕ್ಷೇತ್ರದ ಎಲ್ಲ ಅವರ ಒಂದು ಹಿತೈಷಿ ಬಂಧುಗಳು, ನಮ್ಮ ಎಲ್ಲ ಮುಖಂಡರುಗಳು ಇರ್ಬೋದು, ಈಗ ನಮ್ಮ ಗಂಗಣ್ಣರು ಇರ್ಬೋದು, ನಮ್ಮೆಲ್ಲರ ಒಂದು ಹಕ್ಕೊತ್ತಾಯ. ಖಂಡಿತವಾಗಿಯೂ ನಾನು ಸಿದ್ದರಾಮಯ್ಯನವರ ಸಾಹೇಬರು, ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರಿಗೂ ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬ್ರಿಗೆ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ನಾನು ಮನವಿ ಮಾಡ್ತೀನಿ. ದಯಮಾಡಿ ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ದೆಹಲಿ ವಿಶೇಷ ಪ್ರತಿನಿಧಿಗಳಾಗಿರ್ತಕ್ಕಂಥ TB ಜಯಚಂದ್ರ ಸಾಹೇಬ್ರನ್ನ ನೀವು ಮಂತ್ರಿಮಂಡಲಕ್ಕೆ ನಾನು ತೆಗೆದುಕೊಳ್ತೀರಾ ಅಂತಲ್ಲ, ಖಂಡಿತವಾಗಿ ನೀವು ತೆಗೆದುಕೊಳ್ತೀರಾ ಅನ್ನೋ ಒಂದು ಭರವಸೆ ನಮ್ಮೆಲ್ಲರಲ್ಲೂ ಇದೆ. ದಯಮಾಡಿ ನಮ್ಮೆಲ್ಲರ ಭರವಸೆಗೆ ನೀವೆಲ್ಲರೂ ಸಹ ಉಳಿಸ್ಕೊಳ್ತೀರಿ. ನಮ್ಮ ಒಂದು ನಾಯಕರಾಗಿರ್ತಕ್ಕಂಥ TB ಜಯಚಂದ್ರ ಸಾಹೇಬರಿಗೆ ಮಂತ್ರಿಮಂಡಲದಲ್ಲಿ ಅವಕಾಶ ಮಾಡಿಕೊಡೋದ್ರ ಮುಖೇನ ಅವರೂ ಸಹ ಅಷ್ಟೇ ಯಾವುದೇ ಜವಾಬ್ದಾರಿ ಕೊಟ್ಟರು ಸಹ ಅದನ್ನು ಪ್ರಾಮಾಣಿಕವಾಗಿ ಒಬ್ಬ ಸಮಾಜದ ಒಬ್ಬ ಕಟ್ಟಕಡೆಯ ಮನುಷ್ಯನಿಗೆ ತಲುಪೋ ನಿಟ್ಟಿನಲ್ಲಿ ಕೆಲಸ ಮಾಡಿ ಅವ್ರಾಗಲೇ ತೋರಿಸಿದ್ದಾರೆ. ಉದಾಹರಣೆ ಅಂತ ಹೇಳಿದ್ರೆ ನಮ್ಮ ತಾಲೂಕಿನಲ್ಲಿ ನಾನು ಒಬ್ಬ ವೈಯಕ್ತಿಕ, ನಾನು ನಿಗಮದ ಅಂತ ಅಧ್ಯಕ್ಷನಾಗಿ ಅಂತ ಹೇಳಲ್ಲ, ನಾನೊಬ್ಬ ಸಿರಾ ಕ್ಷೇತ್ರದ ಒಬ್ಬ ಮತದಾರನಾಗಿ, ನಾನು ಅವರಲ್ಲೂ ಒಬ್ಬ ಸಿರಾ ಕ್ಷೇತ್ರದ ಒಬ್ಬ ಮತದಾರನಾಗಿ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದೇನಂತಂದ್ರೆ, ಇವತ್ತು ನಮ್ಮ ತಾಲೂಕಿಗೆ ಬರದನಾಡಾಗಿತ್ತು, ಹೇಮಾವತಿ ನೀರು ತಂದಿದ್ದಾರೆ. ಈಗ ಭದ್ರಾ ಮೇಲ್ದಂಡೆ ಇರ್ಬೋದು, ಎತ್ತಿನ ಹೊಳೆ ಇರ್ಬೋದು, ಇದಲ್ಲದೆ ಇವತ್ತು ಕೈಗಾರಿಕೆಗಳು ನಮ್ಮ ಸಿರಾ ತಾಲೂಕಲ್ಲಿ ನಾವು ಇಲ್ಲಿ 20 ವರ್ಷದ ಹಿಂದೆ ನಾವು ಸಿರಾ ಈ ಮಟ್ಟಕ್ಕೆ ಆಗುತ್ತೆ ಅಂತೇಳಿ ನಾವು ಯಾರೂ ಊಹೆ ಮಾಡಿರಲಿಲ್ಲ. ಇವತ್ತು ಕೈಗಾರಿಕೆಗಳನ್ನ ತಂದಿದ್ದಾರೆ. ಮತ್ತು ಅದಲ್ಲದೆ ಇವತ್ತು ತಾಯಿ ಮಕ್ಕಳ ಆಸ್ಪತ್ರೆ ಇರ್ಬೋದು, ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ವಸತಿ ಶಾಲೆಗಳು, ಬಹುಶಃ ಎಷ್ಟು ಅನೇಕ ವಸತಿ ಶಾಲೆಗಳನ್ನ ತಂದು ಇವತ್ತು ಅಭಿವೃದ್ಧಿ ಮಾಡಿದ್ದಾರೆ. ದಯಮಾಡಿ ಆಮೇಲೆ ಬ್ಯಾರೇಜಸ್ಸು 122 ಬ್ಯಾರೇಜಸ್ಸು ನಮ್ಮ ತಾಲೂಕಲ್ಲಿ. ಬ್ಯಾರೇಜಸ್ ಅಂತಂದ್ರೆ ಬಹುಶಃ ನಮ್ಗೆ ಆ ಕಲ್ಪನೆನೇ ಇರಲಿಲ್ಲ ಮುಂಚೆ. ಇವತ್ತು ಮಾಡಿ ನೀರನ್ನ ಕಟ್ಟಿ ಹಾಕಿ ಇವತ್ತು ಅಂತರ್ಜಲವನ್ನು ವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥ ಇಂತಹ ಒಬ್ಬ ಧೀಮಂತ ನಾಯಕನಿಗೆ ಖಂಡಿತವಾಗಿ ಮುಂದೆ ಬರ್ತಕ್ಕಂಥ ಮಂತ್ರಿಮಂಡಲದಲ್ಲಿ ಅವರು ಆದಷ್ಟು ಬೇಗ ಒಂದು ಒಳ್ಳೆ ಉನ್ನತ ಖಾತೆಯನ್ನು ಪಡೆದು ಸಚಿವರಾಗಲಿ, ಇಡೀ ರಾಜ್ಯದಕ್ಕೂ ಸೇವೆ ಮಾಡಲಿ, ನಮ್ಮ ನಾಡಿಗೂ ನಮ್ಮ ಸಿರಾ ಕ್ಷೇತ್ರಕ್ಕೂ ಸಹ ಸಾಕಷ್ಟು ಒಳ್ಳೆ ಕೆಲಸ ಮಾಡ್ತಾರೆ. ಮತ್ತೆ ಇನ್ನೊಂದು ವಿಚಾರ, ಖುಷಿ ತರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ, ಇವತ್ತು ಗೂಗಲಲ್ಲಿ ನಾವೇನಾದ್ರು ಒಂದು ಪ್ರಪೋಸ್ಡ್ ಏರ್ಪೋರ್ಟ್ ಅಂತ ಬರ್ತದೆ. ಈಗಾಗಲೇ ಒಂದು ಏರ್ಪೋರ್ಟ್ಗೆ ಒಂದು ನಮ್ಮ ಸಿರಾ ಪ್ರಪೋಸಲ್ ಹೋಗಿದೆ. ಇವತ್ತು ನಿಜವಾಗಿ ಇಂತಹ ಮಹಾನ್ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಬರೀ ಏರ್ಪೋರ್ಟ್ ಮಾಡೋದ್ರಿಂದ ಬರೀ ನಮ್ದೊಂದು ಸಿರಾಗ ಅನುಕೂಲ ಆಗಲ್ಲ. ಈ ಭಾಗದಿಂದ ಇಲ್ಲಿಂದ ಇರ್ತಕ್ಕಂಥ ದಾವಣಗೆರೆ, ದುರ್ಗ ಅಪ್ ಟು ಚಿಕ್ಕೋಡಿ ಬಾರ್ಡರ್ ಇಂದ ಬರ್ತಕ್ಕಂಥವ್ರಿಗೂ ಸಹ, ಯಾಕಂದ್ರೆ ಈ ಒಂದು ಟ್ರಾಫಿಕ್ ಸಹ ಬೆಂಗಳೂರಿನಲ್ಲಿ ಇವತ್ತು ಜಾಸ್ತಿ ಆಗ್ತಿರೋ ಕಾರಣ ಇವತ್ತು ಎಲ್ಲೋ ಒಂದ್ ಕಡೆ ಸ್ಪ್ಲಿಟ್ ಮಾಡಿದಾಗ ಆಗ್ತದೆ, ಆ ಭಾಗದಲ್ಲಿ ಹಂಗೆ ಹೋಗ್ತಾರೆ, ಇಲ್ಲಿಂದ ಏರ್ಪೋರ್ಟ್ ಆಗ್ತದೆ. ಏರ್ಪೋರ್ಟ್ ಆದ್ರೆ ಖಂಡಿತವಾಗಿ ಎಲ್ರಿಗೂ ಒಳ್ಳೇದಾಗ್ತದೆ. ಇಂತಹ ಕೆಲಸ ಕಾರ್ಯ ಮಾಡ್ತಕ್ಕಂಥ ನಾಯಕರಿಗೆ ಖಂಡಿತವಾಗಿ ನೀವು ಅವಕಾಶ ಮಾಡಿಕೊಡ್ತೀರಂತ ನಮ್ಮೆಲ್ಲರ ಒಂದು ವಿಶ್ವಾಸ ಇದೆ.